ಚೈತನ್ಯಕ್ಕೆ ನಮಸ್ಕರಿಸಿ. ಗೋಷ್ಠಿಯ ನಿರ್ದೇಶಕರೇ ಹಾಗೂ ಸಹೋದರ ಸಹೋದರಿಯರೇ, ಈಗಾಗಲೇ ನಮ್ಮ ನಿರ್ದೇಶಕರು ಸ್ಪಷ್ಟಪಡಿಸಿದ ಹಾಗೆ ಭಗವಾನ್ ಬುದ್ಧರ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಭಗವಾನ್ ಬುದ್ಧರನ್ನು ಮಾನವತೆಯ ಮೊದಲ ಪುಷ್ಪ ಅಂಥೇಳಿ ಕರೀತಾರೆ. ಮಾನವತೆಯ ಮೊದಲ ಪುಷ್ಪ. ಭಗವಾನ್ ಬುದ್ಧರು ಮತ್ತು ನಾವು ಒಟ್ಟಿಗೆ ಭೂಮಂಡಲವನ್ನು ಪ್ರವೇಶ ಮಾಡಿದ್ದೇವಂತೆ. ಆದರೆ ಭಗವಾನ್ ಬುದ್ಧರು ಯಾವ ಹಂತವನ್ನು ಈಗ ತಲುಪಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯ ಸ್ಪಷ್ಟಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನೋಡಿದ್ರೆ ಅವರು 8ನೇ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಜೀವನ್ಮುಕ್ತಿ ಅಂದರೆ ಎಷ್ಟನೇ ದೀಕ್ಷೆ? ನಮ್ಮ ಥಿಯೋಸಫಿ ವಾಂಗ್ಮಯದ ಪ್ರಕಾರ ಜೀವನ್ಮುಕ್ತಿ ಅಂದರೆ ಎಷ್ಟನೇ ದೀಕ್ಷೆ? 5ನೇ ದೀಕ್ಷೆ. 5ನೇ ದೀಕ್ಷೆಯನ್ನು ಪಡ್ಕೊಂಡ್ರೆ ನಾವು ಜೀವನ್ಮುಕ್ತರಾಗ್ತೇವೆ ಅಂತೇಳಿ. ಆದರೆ ಭಗವಾನ್ ಬುದ್ಧರು ಎಷ್ಟನೇ ದೀಕ್ಷೆನಲ್ಲಿದ್ದಾರೆ? ಈಗ 8ನೇ ದೀಕ್ಷೆ. ಅಂದರೆ ಜೀವನ್ಮುಕ್ತರಾಗಿ ಇನ್ನೂ ಮುಂದೆ 3 ದೀಕ್ಷೆಗಳನ್ನು ಪಡ್ಕೊಂಡಿದ್ದಾರೆ ಹೆಚ್ಚು. ಈ ಬುದ್ಧ ಅಂತಕ್ಕಂಥದ್ದು ನಾವೆಲ್ಲ ಅವರನ್ನು ಒಂದು ವ್ಯಕ್ತಿ ಅಂತ ಅರ್ಥ ಮಾಡಿಕೊಳ್ತೇವೆ. ಬುದ್ಧ ಅನ್ನುವಂಥದ್ದು ಅದು ಒಂದು ವ್ಯಕ್ತಿಯ ಹೆಸರಲ್ಲ. ಅದು ಇಟ್ ಇಸ್ ಎ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಪ್ರಜ್ಞೆಯ ಒಂದು ಮಟ್ಟ ಅದು ಬುದ್ಧ ಅನ್ನುವಂಥದ್ದು. ಅದೊಂದು ಸ್ಥಿತಿ. ಅದು ಏನದು ಬುದ್ಧ ಸ್ಥಿತಿ ಅಂದರೆ? ಬದ್ಧತೆಯಿಂದ ಬಿಡುಗಡೆ ಹೊಂದಿರೋದೇ ಬುದ್ಧ. ನಾವೆಲ್ಲ ಮನುಷ್ಯರು. ನಾವೆಲ್ಲ ಯಾಕೆ ಮನುಷ್ಯರು ಅಂದರೆ, ಮನಸ್ಸಿನ ಮಟ್ಟದಲ್ಲಿ ಯಾರಿದ್ದಾರೋ ಅವರೆಲ್ಲ ಮನುಷ್ಯರೇ. ಮನಸ್ಸಿನ ಮಟ್ಟದಲ್ಲಿರೋರೆಲ್ಲ ಮನುಷ್ಯರು. ಬುದ್ಧರು ಯಾರೋ? ಬುದ್ಧಿ ಮಟ್ಟದಲ್ಲಿರೋರು ಅಂತ. ನಾವೇನು ವಿಶ್ವ ಸಹೋದರ ಭಾವ ಅಂತ ಹೇಳ್ತೇವೆ, ನಿಜವಾಗಿ ನಮಗೆ ವಿಶ್ವ ಸಹೋದರ ಭಾವದ ಪರಿಚಯ ಆಗುವ ಮಟ್ಟ ಯಾವುದಾದ್ರೂ ಇದ್ದರೆ ಅದು ಬುದ್ಧಿಮಟ್ಟದ ಪ್ರಜ್ಞೆ, ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಆ ಮಟ್ಟಕ್ಕೆ ನಾವೇರಿದಾಗ ನಿಜವಾಗಲೂ ಆ ಸಹೋದರ ಭಾವದ ಒಂದು ಪರಿಚಯ ನಮಗೆ ಆಗ್ತದೆ. ಅದಕ್ಕೆ ಯಾರು ಬುದ್ಧಿ ಪ್ರಜ್ಞೆಯನ್ನು ತಲುಪಿದಾರೋ, ಯಾರ ಪ್ರಜ್ಞೆ ಬುದ್ಧಿಮಟ್ಟಕ್ಕೇರಿದೆಯೋ ಅವರೆಲ್ಲ ಬುದ್ಧರು. ಯಾರ ಪ್ರಜ್ಞೆ ಇನ್ನೂ ಮನಸ್ಸಿನ ಮಟ್ಟದಲ್ಲಿದೆಯೋ ಅವರೆಲ್ಲರೂ ಮನುಷ್ಯರು. ಇಂತಹ ಭಗವಾನ್ ಬುದ್ಧರು ಕೊಟ್ಟಿರ್ತಕ್ಕಂತಹ ಒಂದು ಬೋಧನೆಗಳ ಸಂಗ್ರಹ, ಆ ಸಂಗ್ರಹವನ್ನು ತ್ರಿಪಿಟಕಗಳು ಅಂಥೇಳಿ ಕರೀತಾರೆ. ಈಗ ಹಿಂದೂಗಳಿಗೆ ಭಗವದ್ಗೀತೆ, ನಾರದ ಸೂತ್ರಗಳು, ವೇದ ಉಪನಿಷತ್ತುಗಳು ಹೇಗೋ, ಮುಸಲ್ಮಾನರಿಗೆ ಕುರಾನ್ ಹೇಗೋ, ಕ್ರಿಶ್ಚಿಯನ್ಸ್ಗೆ ಬೈಬಲ್ ಹೇಗೋ, ಹಾಗೆ ಭಗವಾನ್ ಅಂದರೆ
ಬುದ್ಧರು ಬೌದ್ಧರು ಅಂತ ನಾವೇನು ಕರಿತೀವಿ, ಅವರಿಗೆ ಅದೊಂದು ಗ್ರಂಥ. ಆ ತ್ರಿಪಿಟಕಗಳಲ್ಲಿ ಬರ್ತಕ್ಕಂತಹ ಒಂದು ಕುದ್ದಕ ನಿಕಾಯ ಅಂತ ಇದೆ. ಅದರ 15ನೇ ಕಾಂಡದ ಒಂದು ಭಾಗವೇ ಈ ಧಮ್ಮಪದ ಅಂತಕ್ಕಂಥದ್ದು. ನೋಡಿ, ಅಲ್ಲಿ ಆ ಹೆಸರು ನಮಗೆ ತಿಳಿಸ್ತಾ ಇದೆ. ಧಮ್ಮ ಅದು ಪಾಳಿ ಭಾಷೆ. ಇವರು ವಿಚಾರಗಳನ್ನ ಅಥವಾ ಬೋಧನೆಗಳನ್ನು ಕೊಟ್ಟದ್ದು ಅಂದಿನ ಜನಸಾಮಾನ್ಯರ ಭಾಷೆಯಾಗಿದ್ದಂತಹ ಒಂದು ಪಾಳಿ ಭಾಷೆ. ಪಾಳಿ ಭಾಷೆನಲ್ಲಿ ಅವರು ತಮ್ಮ ವಿಚಾರಗಳನ್ನ ಕೊಡ್ತಾ ಹೋದರು. ಧಮ್ಮಪದ ಅಂದರೆ ಯಾವ ದಾರಿಯಲ್ಲಿ ನಾವು ನಡಿಬೇಕು, ಯಾವ ದಾರಿಯಲ್ಲಿ ನಡೆದ್ರೆ ಅದು ಧರ್ಮಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ, ಅದು ಧರ್ಮ ಆಗ್ತದೆ, ಅದನ್ನು ನಾವು ಧಮ್ಮಪದ ಅಂತ ನಾವು ಹೇಳ್ಬಹುದು. ನೋಡಿ, ಬುದ್ಧರು ಕೊಟ್ಟಂತಹ ವಿಚಾರಗಳು ಇದುವರೆಗೆ ನಮ್ಮ ನಿರ್ದೇಶಕರೇನು ಪ್ರಸ್ತಾಪ ಮಾಡಿದ್ರೋ ಯಾವುದೇ ರೀತಿಯಾದಂತಹ ಶುಷ್ಕ ಆಚರಣೆಗಳಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಒತ್ತು ಸಿಗಲಿಲ್ಲ. ಅವ್ರು ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯನ ಹೇಳಿದ್ರು. ಧರ್ಮಚಕ್ರ ಪ್ರವರ್ತನ ಸೂತ್ರ ಅನ್ನುವಾಗ ಬುದ್ಧ ಧರ್ಮದ ಚಕ್ರವನ್ನು ಉರುಳಿಸ್ಲಿಲ್ಲ ಅಂತ ಅವರೊಂದು ಪದನ ಬಳಸಿದ್ರು, ಒಂದು ಮಾತನ್ನು ಹೇಳಿದ್ರು. ಅದನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಧರ್ಮಚಕ್ರವನ್ನು ಪ್ರವರ್ತನೆ ಮಾಡಿದ್ರು, ಧರ್ಮದ ಚಕ್ರವನ್ನು ಉರುಳಿಸಿದ್ರು. ಆ ಧರ್ಮ ಅನ್ನೋದಕ್ಕೆ ಯಾವುದೇ ಮತ ಸಿದ್ಧಾಂತಗಳ ಒಂದು ಕಟ್ಟು ಕರಾರು ಇಲ್ಲ. ಅದಿದ್ದರೆ ಅದು ನಿಜವಾದ ಧರ್ಮ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸ್ವಲ್ಪ ದೂರನೇ ಉಳಿಯುತ್ತೆ ಅಂತ ಅನಿಸುತ್ತೆ. ಆದರೆ ಅನುಯಾಯಿಗಳು ಬಂದವರು ಏನು ಮಾಡಿದ್ರು, ಅದಕ್ಕೊಂದೊಂದು ಹೆಸರನ್ನು ಬುದ್ಧರು ಧರ್ಮ ಅಂತ ಬೋಧನೆ ಮಾಡಿದ್ರೆ, ಬುದ್ಧರ ನಂತರ ಅವರ ಅನುಯಾಯಿಗಳು ಅದನ್ನೇನು ಮಾಡಿದ್ರು, ಬೌದ್ಧ ಧರ್ಮ ಅಂಥೇಳಿ ಕರೆಯೋದಕ್ಕೆ ಶುರು ಮಾಡಿದ್ರು. ಹಾಗೆ ಪ್ರತಿ ಧರ್ಮಗಳಲ್ಲೂ ಅದು ನಡೀತಾ ಹೋಯಿತು. ಒಟ್ಟಾರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಕೇವಲ ಹೊರಗಿನ ಆಚರಣೆಗಳಿಗೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. ನಿಜವಾದ ಪ್ರಾಮುಖ್ಯತೆ ಬರುವಂಥದ್ದು ಅದರ ತಿರುಳು. ಯಾವ ಒಂದು ಧರ್ಮ ಅಂತ ನಾವು ಹೆಸರು ಕೊಟ್ಟು ಕರಿತೀವೋ ಆ ಧರ್ಮದ ಅಂತರಂಗದಲ್ಲಿ ಒಂದು ತಿರುಳಿದೆಯಲ್ಲ, ಆ ತಿರುಳಿಗೆ ನಿಜವಾಗಲೂ ಇರತಕ್ಕಂಥ ಮಹತ್ವ. ಹಾಗಾಗಿ ಬುದ್ಧರು ಯಾವ ಅಶುಷ್ಕ ಆಚರಣೆಗಳಿಗೆ ಯಾವ ಮಹತ್ವವನ್ನು ಕೊಡಲಿಲ್ಲ, ನೇರವಾಗಿ ತಿರುಳನ್ನು ನಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದ್ರು. ಅದು ಅಂದಿನ ಒಂದು ಸಾಮಾನ್ಯವಾದಂತಹ ಜನಸಾಮಾನ್ಯವಾದಂಥ ಒಂದು ಪಾಳಿ ಭಾಷೆಯ ಪದ. ಅಂತಹ ಒಂದು ವಿಚಾರಗಳನ್ನು ಅವರು ಬಹುಜನ ಹಿತಾಯ, ಬಹುಜನ ಸುಖಾಯ, ಲೋಕಾನುಕಂಪಾಯ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಹಳ್ಳಿಗಳಿಗೆ ಅವರು ಕಾಲ್ನಡಿಗೆಯಲ್ಲೇ ನಡೆದು ತಮ್ಮ ಒಂದು ವಿಚಾರಗಳನ್ನು, ತಮ್ಮ ಒಂದು ಸಂದೇಶಗಳನ್ನು ಅವರು ಕೊಡ್ತಾ ಹೋದರು. ಆ ಬುದ್ಧರ ಬೋಧನೆಗಳು ಸುಮಾರು ಒಂದು ದೃಷ್ಟಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ 3 ಭಾಗವನ್ನಾಗಿ ಅದನ್ನು ವಿಂಗಡಣೆ ಮಾಡಬಹುದು. ಅದರಲ್ಲೂ ಕೂಡ ವಿಶೇಷವಾಗಿ ಅವರೇನು ಆರ್ಯ ಅಷ್ಟಾಂಗ ಪಥ ಅಂಥೇಳಿ 8 ಅಂಗಗಳನ್ನು ಅವರು ಕುರಿತು ವಿಚಾರ ಮಾಡಿದ್ರೋ ಅವುಗಳನ್ನು 3 ಭಾಗವನ್ನಾಗಿ ನಾವು ಮಾಡಬಹುದು. ಶೀಲ, ಸಮಾಧಿ ಮತ್ತು ಪ್ರಜ್ಞೆ. ಆ 8 ಅಂಗಗಳನ್ನು 3 ಭಾಗ ನಾವು ಮಾಡಿಕೊಳ್ಬೋದು. ಶೀಲ, ಸಮಾಧಿ, ಪ್ರಜ್ಞೆ, ಪಜ್ಞ ಅಂತೇಳಿ ಅವರು ಪಾಳಿ ಭಾಷೆಯಲ್ಲಿ ಕರೀತಾರೆ.
ಈ ಸಮಾಧಿ ಮತ್ತು ಪ್ರಜ್ಞಾ ಈ ಹಂತವನ್ನು ತಲುಪಬೇಕಾಗಿದ್ದರೆ ಸಾಧಕ ತನ್ನೆಲ್ಲ ಸಂಪೂರ್ಣವಾದ ಗಮನವನ್ನು ಅವನು ಕೊಟ್ಟು ಧರ್ಮಕ್ಕೋಸ್ಕರ ತನ್ನನ್ನು ತಾನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಂತಹ ಕೆಲವೇ ಸಾಧಕರಿಗೆ ಅದು ಸಿದ್ಧಿಸುವಂತಹ ಸ್ಥಿತಿ. ಆದರೆ ಆ ಸ್ಥಿತಿಯನ್ನು ಒಬ್ಬ ಸಾಧಕ ತಲುಪಬೇಕಾಗಿದ್ದರೆ ಇದೆರಡಕ್ಕೆ ನಿಜವಾಗ್ಲೂ ಕೂಡ ಒಂದು ಫೌಂಡೇಶನ್ ಅಂತ ಹೇಳ್ತೀವಲ್ಲ, ಒಂದು ತಳಪಾಯ ಅಂತ ಹೇಳ್ತೀವಲ್ಲ, ಆ ತಳಪಾಯದ ರೀತಿಯಲ್ಲಿ ಇರ್ತಕ್ಕಂಥದ್ದು ಈ ಶೀಲ ಅನ್ನುವಂಥ ಭಾಗ. ಒಂದು ಕಡೆ ನಮ್ಮ ಹಿರಿಯರು ಬಹಳ ಸರಳವಾಗಿ ಸುಂದರವಾದ ಒಂದು ಮಾತನ್ನು ಹೇಳ್ತಾ ಇದ್ರು. ನೀನು ಬ್ರಹ್ಮ ಮಾರ್ಗವನ್ನು ಹಿಡಿಬೇಕಾಗಿದ್ದರೆ ನಿನ್ನ ಒಂದು ಕೈ ಧರ್ಮ ಮಾರ್ಗವನ್ನು ಹಿಡಿದಿರಬೇಕು, ಹಾಗಿದ್ರೆ ಮಾತ್ರ ನಿನ್ನ ಇನ್ನೊಂದು ಕೈನಲ್ಲಿ ಬ್ರಹ್ಮ ಮಾರ್ಗವನ್ನು ಹಿಡಿಯೋದಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ನೀನು ಧರ್ಮ ಮಾರ್ಗವನ್ನು ಹಿಡಿದಿರುವಂಥ, ಭದ್ರವಾಗಿ ಹಿಡಿದಿರುವಂಥ ನಿನ್ನ ಕೈಗಳೇ ನಿನ್ನನ್ನು ಬ್ರಹ್ಮ ಮಾರ್ಗಕ್ಕೆ ಕರೆದುಕೊಂಡೋಗುತ್ತೆ ಅಂತ. ಅಂದರೆ ಇದರ ಅರ್ಥ ಧರ್ಮ ಮಾರ್ಗವಿಲ್ಲದೆ ಬ್ರಹ್ಮ ಮಾರ್ಗ ಸಾಧ್ಯನಾ? ಈಗ ನಾವೆಲ್ಲ ವಿಶೇಷವಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಧರ್ಮ ಮಾರ್ಗ ಹಿಡಿಯೋದಕ್ಕೋ ಬ್ರಹ್ಮ ಮಾರ್ಗ ಹಿಡಿಯೋದಕ್ಕೋ ಅಲ್ಲ. ಯೂಶುವಲಾಗಿ ನಡೀತಾ ಇರೋದೀಗ ಎಲ್ಲರಿಗೂ ಬ್ರಹ್ಮ ಮಾರ್ಗ ಹಿಡಿಯೋದೇ ಆಸೆ, ಎಲ್ಲ ಬ್ರಹ್ಮನನ್ನು ಒಲಿಸ್ಕೋಬೇಕು ಅನ್ನೋದೇ ಆಸೆ. ಆದರೆ ಇನ್ನೊಂದು ಕೈನಲ್ಲಿ ಯಾವ ಮಾರ್ಗ ಇಲ್ಲ? ಧರ್ಮ ಮಾರ್ಗ ಇಲ್ಲ. ಸೊ ಧರ್ಮ ಮಾರ್ಗವನ್ನು ಹಿಡಿಯದ ಹೊರತು ಬ್ರಹ್ಮ ಮಾರ್ಗ ಸಿಗೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಮೊದಲು ನಾವು ಧರ್ಮ ಮಾರ್ಗವನ್ನು ಹಿಡಿಬೇಕು. ಒಂದು ಕೈನಲ್ಲಿ ಸರಿಯಾಗಿ ನಾವು ಧರ್ಮ ಮಾರ್ಗವನ್ನು ಹಿಡಿದ್ರೆ ನಾವು ಆ ಬ್ರಹ್ಮ ಮಾರ್ಗವನ್ನು ತಲುಪೋದಕ್ಕೆ ಸಾಧ್ಯವಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಶೀಲ ಅನ್ನುವ ಈ ಭಾಗವನ್ನು ಒಂದು ದೃಷ್ಟಿಯಲ್ಲಿ ಏನು ಕರೀತಾರೆ, ಅದು ಫೌಂಡೇಶನ್. ನಾವು ಯಾವ ಒಂದು ಅಧ್ಯಾತ್ಮ ಅನ್ನುವಂತಹ ಮಹಾಸೌಧವನ್ನು ನಾವು ಕಟ್ಟಬೇಕಾಗಿದ್ದರೆ ಶೀಲ ಅನ್ನುವಂಥ ಭದ್ರ ಬುನಾದಿಯ ಮೇಲೆ ಮಾತ್ರ ಅದು ಸುವ್ಯವಸ್ಥಿತವಾಗಿ ನಿಲ್ಲಬಲ್ಲದೆ ಹೊರತು ಅದಿಲ್ಲದೆ ನಮ್ಮ ಆಧ್ಯಾತ್ಮವೆಂಬ ಸೌಧ ಗಟ್ಟಿಯಾಗಿ ನಿಲ್ಲೋದಕ್ಕೆ ಯಾವ ಆಧಾರವೂ ಇಲ್ಲ. ಅದಕ್ಕೆ ಭಗವಾನ್ ಬುದ್ಧರು ಆ ಧಮ್ಮಪದದಲ್ಲಿ ನಮಗೆ ಬಹಳ ಸರಳವಾದಂತಹ ಹಿನ್ನೆಲೆಯಲ್ಲಿ ಆ ಸೂತ್ರಗಳನ್ನು ನಮಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇನು ತುಂಬ ನಮ್ಮಲ್ಲಿ ಒಂದು ಇಂಟೆಲೆಕ್ಚುಯಾಲಿಟಿ ಅಂತೀವಲ್ಲ ಏನು ಬೇಕಾಗಿಲ್ಲ. ತೆರೆದ ಮನಸ್ಸಿದ್ದರೆ, ಸರಳವಾದ ಸಹೃದಯ ಇದ್ದರೆ ಸಾಕು, ಆ ಬೋಧನೆಗಳನ್ನು ನಾವು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದು. ಅದರಲ್ಲಿ ಸುಮಾರು 423 ಗಾಥೆಗಳು ಅಂತ ಕರಿತೀವಿ. ನಮಗೆ ಶ್ಲೋಕಗಳು ಅಂತ ಹೇಳ್ತೀವಿ, ಹಾಗೆ ಅವುಗಳನ್ನು ಗಾಥೆಗಳು ಅಂಥೇಳಿ ಪಾಲಿ ಭಾಷೆಯಲ್ಲಿ ಕರೀತಾರೆ. ಈಗ ನಾವು ಆ ಧಮ್ಮ ಪದದ 2 ಅಧ್ಯಾಯಗಳು ಅಂತಾಗಲೇ ನಮ್ಮ ವ್ಯವಸ್ಥಾಪಕರು ಹೇಳಿದ್ರು. ಆ 2 ಅಧ್ಯಾಯದಲ್ಲೂ ಕೂಡ ಕೇವಲ ಕೆಲವಾರು ಶ್ಲೋಕಗಳನ್ನು ಮಾತ್ರ ನಾವು ನೋಡುವ ಪ್ರಯತ್ನ ಅಥವಾ ಗಾಥೆಗಳನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ಮೊದಲನೆಯ ಗಾಥೆ ನೋಡಿ ಈ ರೀತಿ ಬರ್ತದೆ. ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ, ಮನಸ್ಸೇ ಅವುಗಳ ಮುಂದಾಳು, ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ. ಒಬ್ಬನು ಪ್ರದುಷ್ಟವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಳೆಯುವ ಹೆಜ್ಜೆಯನ್ನು ಗಾಳಿಯು ಹಿಂಬಾಲಿಸುವ ಹಾಗೆ ದುಃಖವು ಅವನನ್ನು ಹಿಂಬಾಲಿಸುತ್ತದೆ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತಾ?
ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ. ಮನಸ್ಸೇ ಅವುಗಳ ಮುಂದಾಳು. ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ. ಒಬ್ಬನು ಪ್ರದುಷ್ಟ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಳೆಯುವ ಹೆಜ್ಜೆಯನ್ನು ಗಾಳಿಯು ಹಿಂಬಾಲಿಸುವ ಹಾಗೆ ದುಃಖವು ಆತನನ್ನು ಹಿಂಬಾಲಿಸುತ್ತದೆ. ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ. ಅಂದರೆ ಈ ಮನಸ್ಸು ಅನ್ನೋದು ನಾವು ಮನಸ್ಸು ಅಂತ ಕರೆದ್ಬಿಡ್ತೀವಿ. ಏನದು ಮನಸ್ಸು? ಅದನ್ನೇ JK ಅವರು ಹೇಳ್ತಾರೆ, ಮೈಂಡ್ ಈಸ್ ಎ ಬಂಡಲ್ ಆಫ್ ಥಾಟ್ಸ್. ಆ ಮನಸ್ಸಿಗೆ ಒಂದು ಅಸ್ತಿತ್ವವನ್ನು ತಂದುಕೊಟ್ಟಿರೋದೇ ಯಾವುದು? ಆಲೋಚನೆಗಳು. ಆ ಆಲೋಚನೆಗಳು ಇಲ್ಲದೆ ಹೋಗ್ಬಿಟ್ರೆ, ಮನಸ್ಸಿನಲ್ಲಿ ಆಲೋಚನೆಗಳನ್ನು ಖಾಲಿ ಮಾಡಿಬಿಟ್ರೆ, ಎಂಪ್ಟಿ ದ ಮೈಂಡ್ ಅಂದರು JK ಅವರು. ಖಾಲಿ ಮಾಡಿ ಮನಸ್ಸನ್ನು, ಖಾಲಿ ಮಾಡಿರಿ. ಆ ಮನಸ್ಸಿಗೆ ಒಂದು ಅಸ್ತಿತ್ವವನ್ನು ತಂದು ಕೊಡ್ತಾ ಇರತಕ್ಕಂಥದ್ದೇ ಆ ಮನಸ್ಸಿನಲ್ಲಿರಬಹುದಾದ ಆಲೋಚನೆಗಳು. ಆಲೋಚನೆಗಳೇ ಅದಕ್ಕೊಂದು ರೂಪವನ್ನು ಕೊಡ್ತಾ ಇದೆ. ಆ ಆಲೋಚನೆಗಳಿಲ್ಲದೆ ಇದ್ದುಬಿಟ್ರೆ ಮನಸ್ಸಿನಲ್ಲಿ, ಅಥವಾ ಒಂದು ವೇಳೆ ಕೇವಲ ಸದಾಲೋಚನೆಗಳು ಮಾತ್ರ ಇದ್ದರೆ ಆಗ ಹೆಂಗಿರ್ತದೆ ಮನಸ್ಸಿನ ಸ್ಥಿತಿ? ಪ್ರದುಷ್ಟವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಏನಾಗುತ್ತೆ? ಹೆಂಗಿಂಬಾಲಿಸುತ್ತದು? ಎಳೆಯುವ ಹೆಜ್ಜೆಯನ್ನು ಗಾಳಿಗಳು ಹಿಂಬಾಲಿಸುವಂತೆ. ಒಂದು ರಥದ ಗಾಲಿಗಳು ಯಾವುದನ್ನು ಹಿಂಬಾಲಿಸ್ತಾ ಇರ್ತದೆ? ಎಳೆಯುವ ಕುದುರೆನೋ ಎತ್ತುಗಳನ್ನ ಕಟ್ಟಿರ್ತೀವಲ್ಲ, ಅವುಗಳ ಹೆಜ್ಜೆ ಹೆಂಗೆ ಇಡ್ತೀವೋ ಅದ್ರ ಗಾಲಿಗಳು ಕೂಡ ಹಾಗಾಗಿ ಹೋಗುತ್ತೆ. ಹಾಗೆ ಅಪ್ರದುಷ್ಟವಾದ ಮನಸ್ಸಿನಿಂದ, ಅಹಂಕಾರದಿಂದ ಪ್ರೇರಿತನಾಗಿ ನಾವೇನನ್ನಾದರೂ ಮಾತನಾಡಿದ್ರೆ ಅಥವಾ ಕಾರ್ಯ ಮಾಡಿದ್ರೆ, ಹೇಗೆ ನಾವು ಆ ಎಳೆಯುವ ಹೆಜ್ಜೆಯನ್ನು, ಆ ಹಿಂಬಾಲಿಸುವ ಗಾಲಿಯನ್ನು ನಾವು ಬೇರೆ ಬೇರೆ ಮಾಡೋಕ್ಕಾಗಲ್ವಲ್ಲ. ಹೇಗೆ ಹೆಜ್ಜೆಗಳು ಹೋಗುತ್ತೋ ಹಾಗೆ ಗಾಲಿಗಳು ಬರುತ್ತೋ ಹಾಗೆ ದುಃಖವು ಅವನನ್ನು ಹಿಂಬಾಲಿಸುತ್ತವೆ. ನೋಡಿ, ಬಹಳ ಸರಳವಾದ ಮಾತಿನಲ್ಲಿ ಇಡೀ ಕರ್ಮ ನಿಯಮದ ವಿಷಯಗಳನ್ನೇ ಅದರಲ್ಲಿ ತುಂಬಿಕೊಟ್ಬಿಟ್ಟಿದ್ದಾರೆ. ಕಾರ್ಯಕಾರಣ ಸಂಬಂಧವನ್ನು ಅಲ್ಲಿ ತಂದು ಕೊಟ್ಟಿದ್ದಾರೆ. ನೋಡಿ, ಏನದು ಕಾರ್ಯಕಾರಣ ಸಂಬಂಧ ಅಂದರೆ? ಒಂದು ಕಾರ್ಯಕ್ಕೆ ಅನುಗುಣವಾದಂತಹ ಒಂದು ಫಲಿತಾಂಶ ಅಥವಾ ಫಲ ಆ ಕಾರ್ಯದ ಜೊತೆಯಲ್ಲಿಯೇ ಸೇರ್ಕೊಂಡು ಬಿಡ್ತದೆ. ವಿ ಕಾಂಟ್ ಸಪ್ರೇಟ್ ದೆಮ್. ಕಾಸ್ ಆ್ಯಂಡ್ ಇಫೆಕ್ಟ್ ಅವೆರಡನ್ನೂ ಕೂಡ ನಾವು ಬೇರೆ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಾಸ್ ಇದೆ ಅಂದರೆ ಅದಕ್ಕೆ ಅನುಗುಣವಾದಂಥ ಒಂದು ಇಫೆಕ್ಟ್ ಅದರ ಜೊತೆಯಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ನಾವು ಒಂದು ಮಾತನಾಡುವಾಗ ಅಥವಾ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡುವಾಗ ಯಾವ ಸ್ಥಿತಿನಲ್ಲಿ ಮಾಡಬೇಕು ಅದನ್ನು ಶರಣ ಸಿದ್ಧಾಂತದಲ್ಲಿ ಹೇಳ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಅಂತ. ಅದನ್ನು ನಿಜಗಳು ಶಿವಯೋಗಿಗಳು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ. ಹಾಗಾಗಿ ಮನಸ್ಸಿನ ಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಸ್ಥಿತಿನಲ್ಲಿ ನಾವು ಮಾತನಾಡ್ತಾ ಇದ್ದೇವೆ, ಯಾವ ಸ್ಥಿತಿನಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೇವೆ, ಅದು ಬಹಳ ಮುಖ್ಯ. ನಾವು ಹೊರಗಡೆ ಏನು ಕೆಲಸ ಮಾಡಿದ್ವಿ ಅನ್ನೋದಕ್ಕಿಂತಲೂ, ಕಾರ್ಯಕ್ಕಿಂತಲೂ ಕೂಡ ಕಾರ್ಯದ ಹಿಂದಿನ ಉದ್ದೇಶ ಇದೆಯಲ್ಲ, ಅದು ಅಲ್ಲಿ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದು.
ಒಂದೊಂದು ಸಾರಿ ನಮ್ಮ ಮಾತಿಗೂ ನಮ್ಮ ಒಳಗಿನ ಯೋಚನೆಗೂ ಸಂಬಂಧನೇ ಇರಲ್ಲ. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು ಅಂತೀವಿ, ಒಳಗಡೆ ಇವ್ರಿಗೆ ಬರೋಕ್ಕೇನು ಗೊತ್ತೇ ಇಲ್ವಾ, ಸ್ವಲ್ಪ ಫೋನ್ ಮಾಡಿ ಬರ್ಬೋದಾಗಿತ್ತು ಅಂತ ಒಳಗೆ, ಹೊರಗಡೆ ಭಾಳ ಸಂತೋಷ ಆಯಿತು. ಈ ಥರದ್ದೆಲ್ಲ ಭಾಳ ಸಂತೋಷ ಆಗಿದ್ದು ಅನ್ನೋದಲ್ಲ ಅಲ್ಲಿ ಫಲ ಕೊಡೋದು, ಒಳಗಡೆ ಹೇಳ್ತಾ ಇತ್ತಲ್ಲ ಇನ್ನೊಂದು, ಅದಕ್ಕೆ ಫಲ ಜಾಸ್ತಿ ಬರೋದು. ಅದಕ್ಕೆ ನೋಡಿ, ನಮ್ಮ ಮಾನಸಿಕ ಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಎರಡನೇ ಗಾತೆ ಏನು ಹೇಳ್ತದೆ, ಹಾಗಲ್ದೇನೆ ಒಂದು ವೇಳೆ ಮನಸ್ಸಿನ ಸ್ಥಿತಿಯನ್ನು ಹೀಗಿಟ್ಕೊಳ್ದೇನೆ ಪ್ರಸನ್ನವಾದ ಮತ್ತೆ ಅದು ಗಾತೆನ ರಿಪೀಟ್ ಆಗ್ತದೆ, ನಾನು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಹಾಗಲ್ದೇನೆ ಪ್ರಸನ್ನವಾದ ಮನಸ್ಸಿನಿಂದ ಮಾತನಾಡಿದರೆ ಕಾರ್ಯ ಮಾಡಿದರೆ, ಅಲ್ಲಿ ಪ್ರದುಷ್ಟವಾದ ಮನಸ್ಸಿನಿಂದ ಮಾಡಿದ್ರೆ, ಇಲ್ಲಿ ಪ್ರಸನ್ನವಾದ ಸ್ಥಿತಿಯಿಂದ ನಾವು ಮಾತನಾಡಿದ್ರೆ ಕಾರ್ಯ ಮಾಡಿದ್ರೆ ಹೇಗೆ ಮಾಡ್ತದೆ, ಅದು ಏನು ಯಾವ ರೀತಿ ಫಲ ಕೊಡ್ತದೆ ಅಂತ ಹೇಳಿದ್ರೆ, ಎಂದಿಗೂ ಬಿಡದ ನೆರಳು ಹಾಗೆ ಸುಖವು ಹಿಂಬಾಲಿಸುತ್ತದೆ. ಪ್ರದುಷ್ಟವಾದ ಮನಸ್ಸಿನಿಂದ ಮಾಡಿದ್ರೆ ದುಃಖ ಹಾಗೆ ಹಿಂಬಾಲಿಸುತ್ತೆ, ಪ್ರಸನ್ನವಾದ ಮನಸ್ಸಿನಿಂದ ಮಾತನಾಡಿದ್ರೆ ಅಥವಾ ಕಾರ್ಯ ಮಾಡಿದ್ರೆ ಹೇಗೆ ನಮ್ಮ ನೆರಳನ್ನು ನಮ್ಮನ್ನು ಸಪ್ರೇಟ್ ಮಾಡೋಕ್ಕಾಗೋದಿಲ್ವೋ ಹಾಗೆ ಸುಖ ಆತನನ್ನು ಹಿಂಬಾಲಿಸುತ್ತೆ. ಸೊ ಈಗ ಥಿಯೋಸಾಫಿಕಲ್ ಸೊಸೈಟಿಯ 3ನೇ ಸತ್ಯ ಏನು ಹೇಳುತ್ತೆ? ಥಿಯೋಸಾಫಿಕಲ್ ಸೊಸೈಟಿಯ 3ನೇ ಮಹಾಸತ್ಯ, ನಿನ್ನ ಭವಿಷ್ಯಕ್ಕೆ ನೀನೇ ಒಡೆಯ. ಯಾವ ದೇವರು ಅಲ್ಲ, ದೇವರು ಆರ್ಗನೈಸರ್, ವ್ಯವಸ್ಥಾಪಕ. ಬ್ಯಾಂಕಲ್ಲಿ 10 ಜನ ಹೋಗ್ತಾರೆ, ಒಬ್ಬ 10,000 ರೂಪಾಯಿ ತರ್ತಾನೆ, ಒಬ್ಬ 5,000 ರೂಪಾಯಿ ತರ್ತಾನೆ. ನನ್ನ ಚೆಕ್ಕಿಗೆ ನಾನು 1,000 ರೂಪಾಯಿ ಹಾಕ್ಕೊಟ್ರೆ ಕೊಡ್ತಾನೆ, ಇಲ್ಲದ್ರೆ ಬ್ಯಾಂಕ್ನಲ್ಲಿ ವಾಪಸ್ ಕಳಿಸ್ತಾನೆ. ಅಯ್ಯೋ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗಾದ್ರು 10,000 ಕೊಟ್ಟರು, ನನಗ್ಯಾಕೆ 5,000 ಕೊಟ್ಟರು, ಇನ್ನೊಬ್ರಿಗೆ 1,000 ಕೊಟ್ಟರು ಅಂದರೆ, ಡೆಪಾಸಿಟ್ ಯಾರ್ಯಾರ್ದು ಎಷ್ಟೆಷ್ಟಿದೆಯೋ ಅಷ್ಟಕ್ಕೆ ಚೆಕ್ ಹಾಕಿದರೆ ಕೊಡ್ತಾರೆ. ಹಾಗೆ ಭಗವಂತ ವ್ಯವಸ್ಥಾಪಕ, ನಿಂದು ಏನೇನಿದೆ ಅಲ್ಲಿ ಅಕೌಂಟಲ್ಲಿ ಅಷ್ಟಕ್ಕೆ ಚೆಕ್ ಹಾಕಿದರೆ ಕೊಡ್ತಾನೆ. ಸೊ ನಾವು ಇದನ್ನು ಬಿಟ್ಬಿಟ್ಟು ದೇವ್ರಿಗೆ ಕಣ್ಣೇ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿಬಿಡ್ತೀವಿ. ಸಿಟ್ಟು ಬಂದರೆ ಚೆನ್ನಾಗಿದ್ದ ಕೈ ಮುಗಿತೀವಿ, ಸಿಟ್ಟು ಬಂದರೆ ನಿನಗೇನು ಕಣ್ಣೇ ಇಲ್ಲ ಅನ್ನೋ ಲೆವೆಲ್ಗೆ ಹೋಗ್ತೀವಿ. ಆದರೆ ನಮಗೇನೇನು ನಮ್ಮ ಜೀವನದಲ್ಲಿ ಲಭ್ಯ ಆಗ್ತಾಯಿದೆ ಆ ಎಲ್ಲ ಲಭ್ಯತೆಗಳ ಕರ್ತೃ ಯಾರು? ಮತ್ತು ಭಗವಂತಂತಕ್ಕೆ ಹೋಗ್ತಿರಲ್ಲ, ಅವನಿಗೆ ಸ್ವಲ್ಪ ವಿಶ್ರಾಂತಿ ಬೇಡವಾ? ಯಾರು? ನಾವೇ. ಪಾಪ ಎಲ್ಲದಕ್ಕೂ ಅವನನ್ನು ಹೊಣೆ ಮಾಡೋಕ್ಕೆ ಅವನು ಚೆನ್ನಾಗಿದೆ. ನಮಗೆ ಏನಂದ್ರು ಅನ್ನಿಸ್ಕೊತಾನೆ, ಪೂಜೆ ಮಾಡಿದ್ರು ಮಾಡಿಸ್ಕೊತಾನೆ, ಇನ್ನೊಂದು ಮಾಡಿದ್ರು ಮಾಡಿಸ್ಕೊತಾನೆ ಅಂತ ಎಲ್ಲದಕ್ಕೂ ಅವನ ಕಾರಣ ಮಾಡಿಬಿಡ್ತೀವಿ. ಅದನ್ನೇ ಥಿಯೋಸಾಫಿಕಲ್ ಸೊಸೈಟಿಯ 3ನೇ ಮಹಾಸತ್ಯ ಹೇಳಿದ್ದು, ನಿನ್ನ ಭವಿಷ್ಯಕ್ಕೆ ನೀನೇ ಒಡೆಯ, ನಿನ್ನ ಅವನತಿಗೂ ಉನ್ನತಿಗೂ ನೀನೇ ಕಾರಣ ಅಂದ್ಬಿಟ್ಟು. ಅದೇ ಇದು ಯಾರ ಕೈಲಿದೆ? ಪ್ರದುಷ್ಟವಾದ ಮನಸ್ಸಿನಿಂದ ಕಾರ್ಯ ಮಾಡೋದು, ಮಾತನಾಡೋದು, ಅಥವಾ ಪ್ರಸನ್ನ ಸ್ಥಿತಿಯಿಂದ ಕಾರ್ಯ ಮಾಡೋದು ಅಥವಾ ಮಾತನಾಡೋದು ಯಾರ ಕೈನಲ್ಲಿದೆ? ನಮ್ಮ ಕೈನಲ್ಲಿದೆ. ಸೊ ನೀನು ಹೇಗೆ ಮಾಡಿದ್ರೆ ಹಾಗೆ ಅದಕ್ಕೆ ಫಲಗಳನ್ನು ಪಡ್ಕೊಳ್ತೀಯಪ್ಪ ನೋಡು ಅಂತ ಅವ್ರು ಹೇಳ್ಬಿಟ್ರು. ನನ್ನನ್ನು ಬೈದ, ನನ್ನನ್ನು ಹೊಡೆದ, ನನ್ನನ್ನು ಸೋಲಿಸಿದ, ನನ್ನದನ್ನು ಕಿತ್ತುಕೊಂಡ ಎಂದು ಯಾರು ಚಿಂತಿಸುವನೋ ಅಂಥವನು ಹಗೆತನ ಶಮನವಾಗುವುದಿಲ್ಲ. ಅವನ ಹಗೆತನ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಈ ಥರ ಚಿಂತನೆಗಳು, ಅವನು ನನಗೆ ಹೊಡೆದ, ಅವನು ನನಗೆ ಬೈದ, ಅವನು ನನ್ನ ಕಿತ್ಕೊಂಡ, ಇದೇ ತರಹ ಆಲೋಚನೆಗಳು ನಮ್ಮಲ್ಲಿದ್ದರೆ ಏನು ಶುರುವಾಗುತ್ತೆ? ಹಗೆತನ, ದ್ವೇಷ, ಬಾರದು ಬಪ್ಪದು, ಬಪ್ಪುದು ಬಾರದು ಅಥವಾ ತಪ್ಪದು. ಇದಿದ್ದರೆ ನಾನು ಅವನು ಕಿತ್ಕೊಂಡ, ಇವನು ಕಿತ್ಕೊಂಡ, ಅವನು ಬೈದ, ಇವನು ಬೈದ ಅನ್ನೋದಕ್ಕೆ ಕಾರಣ ಯಾರಂದರೆ ಮತ್ತು ನಾನೇ ಅಂತ ಆಗುತ್ತೆ. ಸೊ ಯಾವಾಗಲೂ ಇಂಥ ಚಿಂತನೆಗಳಿದ್ದರೆ ನಮ್ಮಲ್ಲಿ ಹಗೆತನ ಅದು ಹೋಗೋದೇ ಇಲ್ಲ, ಇನ್ನೂ ಹಗೆತನ ಹೆಚ್ಚುತ್ತಾನೇ ಹೋಗ್ತದೆ. ಅದಕ್ಕೆ ಬದಲಾಗಿ ಮುಂದಿನ ಗಾತಿನಲ್ಲಿ ಕೊಡೋದು, ವೈರವು ವೈರದಿಂದ ಶಮನವಾಗುವುದಿಲ್ಲ, ಅವೈರದಿಂದ ಮಾತ್ರ ಶಮನವಾಗುತ್ತದೆ.
ಇದು ಸನಾತನ ನಿಯಮ. ಯಾವಾಗಲೂ ನಾವು ಬರೀ ಈ ದ್ವೇಷ, ಅಸೂಯೆ ಇಂಥವುಗಳನ್ನೇ ನಾವು ಮನಸ್ಸಿನಲ್ಲಿ ಹಿಡ್ಕೊಂಡಿದ್ರೆ ಅಂಥ ವೈರವನ್ನು ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದ್ವೇಷವನ್ನು ಯಾವುದರಿಂದ ತಣಿಸ್ಬೋದು? ಪ್ರೇಮದಿಂದ ತಣಿಸ್ಬೋದು ಅಷ್ಟೇ. ಪ್ರೇಮದಿಂದ ಆ ದ್ವೇಷವನ್ನು ತಣ್ಣಗೆ ಮಾಡ್ಬೋದೇ ವಿನಃ ದ್ವೇಷಕ್ಕೆ ದ್ವೇಷನೇ ಮತ್ತೆ ನಾವು ಕೊಡ್ತೀನಿ ಅಂದರೆ ಅದು ಇನ್ನೂ ಎರಡೂ ಸೇರಿ ಉಮ್ಮಳಿಸ್ತದೆ ವಿನಃ ಅದನ್ನು ಕಡಿಮೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಂಥ ಚಿಂತನೆಗಳನ್ನು ಬಿಡು, ಇಂತಹ ಆಲೋಚನೆಗಳನ್ನು ಬಿಟ್ಟುಬಿಡು. ನೋಡಿ, ಇಷ್ಟು ಸರಳವಾದಂಥ ಬೋಧನೆಗಳು. ಇನ್ನೂ ಒಂದು ಗಾಥೆಯನ್ನು ಕೊಡ್ತಾರೆ. ಒಂದಲ್ಲ ಒಂದು ದಿನ ತಾವೂ ಸಾವಿನ ವಶವಾಗುವು ಎಂಬುದನ್ನು ಮರೆತವರು ಇರುತ್ತಾರೆ. ಆದರೆ ಯಾರು ಇದನ್ನು ಅರಿತಿರುತ್ತಾರೋ ಅವರು ತಮ್ಮ ಕಲಹವನ್ನು ಪರಿಹರಿಸಿಕೊಳ್ಳುತ್ತಾರೆ. ಒಂದು ದಿನ ನಾವೂ ಸಹ ಸಾವಿನ ವಶರಾಗುತ್ತೇವೆ ಎಂಬುದನ್ನು ಮರೆತವರು ಇರುತ್ತಾರೆ. ನಮ್ಮ ಜೀವನಗಳನ್ನೆಲ್ಲ ನೋಡಿಬಿಟ್ರೆ ನಾವು ಮರ್ತಿರೋ ಥರ ಇದ್ದೀವೋ, ನೆನಪಿಟ್ಕೊಂಡಿರೋ ಥರ ಇದ್ದೀವೋ ಅಲ್ವಾ? ನಮ್ಮ ದ್ವೇಷ, ನಮ್ಮಲ್ಲಿರ್ತಕ್ಕಂಥ ಸ್ಥಿತಿಗಳನ್ನು ನೋಡಿಬಿಟ್ರೆ, ಸಂಪಾದನೆ ಮಾಡೋಕ್ಕೆ ನಮ್ಮಲ್ಲಿರೋ ಆಸೆಗಳನ್ನ ನೋಡಿಬಿಟ್ರೆ ನಾವೇನು ಸೂರ್ಯ ಚಂದ್ರ ಇರೋವರೆಗೂ ಇರ್ತೀವೇನೋ ಅನ್ನೋ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಎಲ್ಲ ಮುಗಿದು ಆರಾಮಾಗಿರ್ಬೋದು. ನಮ್ಮ ಒಂದು ಸನಾತನ ಸಂಸ್ಕೃತಿನಲ್ಲಿ ಬಾಲ್ಯ, ಯೌವನ, ಮತ್ತೇನು ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ ಅಂತ ಕೊಟ್ಟಿದ್ದಾರೆ. ಆದರೆ ನಾವು ದೈಹಿಕವಾಗಿ ವಯಸ್ಸಾಗ್ತಾ ಹೋಗುತ್ತೆ. ಸನ್ಯಾಸ, ವಾನಪ್ರಸ್ಥ ಅನ್ನೋದು ನಮಗೆ ತಲೆಯಲ್ಲಿ ಯೋಚನೆನೂ ಮೂಡಲ್ಲ. ಮೂಡ್ತಾಯ್ತಾ ನಮಗೆ? 80 ವರ್ಷ ನನಗೆಲ್ಲ ಕ್ರ್ಯಾಶ್ ಆಯಿತು ಅಂತಿರ್ತೀವಿ. ಆದರೂ ದುಡಿಮೆ ಚಿಂತೆ, ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಏನಾದ್ರು ಮಾಡಿಟ್ಟು ಹೋಗ್ಬೇಕು ಅನ್ನೋ ಚಿಂತೆ ಯಾರಿಗಾರು ಇಲ್ದಂಗೆ ಇದೆಯಾ? ಬಹಳ ಜನರ ಚಿಂತೆ 80 ಕ್ರಾಸ್ ಆಗಿದೆ, 85 ಕ್ರಾಸ್ ಆಗಿದ್ದರೂ ಇನ್ನೂ ಒಂದು ಸ್ವಲ್ಪ ಏನಾದ್ರು ಒಂದಿಷ್ಟು ಮಾಡಿ ಹೋಗೋದ್ರೊಳಗಡೆ ಮಕ್ಕಳಿಗೆ. ಯಾಕೆಂದರೆ ಅವ್ರನ್ನ ಒಳ್ಳೆ ದಾರಿಗೆ ತರೋದು ನಮ್ಗೆ ಇಷ್ಟ ಇಲ್ವಲ್ಲ. ಚೆನ್ನಾಗಿ ಮಾಡಿಟ್ಟೋದ್ರೆ ಅವರು ಹೈ ಕ್ಲಾಸ್ ಕುತ್ಕೊಂಡು ಸೋಮಾರಿತನದಲ್ಲಿ ಜೀವನ ಮಾಡೋಕ್ಕೆ ಅವ್ರನ್ನ ಪ್ರೇರೇಪಿಸ್ಬೇಕಲ್ಲ ನಾವು. ಹಂಗ ನಮಗೆ ಸನ್ಯಾಸ, ವಾನಪ್ರಸ್ಥ ಅನ್ನೋದು ತಲೆಯಲ್ಲೂ ಇಲ್ಲ ನಮಗೆ. ನಾವು ಸಾಯ್ತೀವಿ, ನಾವು ಸತ್ತ ಮೇಲೆ ಅವ್ರು ಹೆಂಗೋ ಜೀವನ ಮಾಡೇ ಮಾಡ್ತಾರೆ, ಕಲಿತಾರೆ ಬದುಕನ್ನು ಅನ್ನೋದಿಲ್ಲ ನಮಗೆ. ಅದಕ್ಕೋಸ್ಕರ ಯಾರಿದನ್ನು ಮರ್ತಿರ್ತಾರೋ ಅವರೇನಾಗ್ತಾರೆ? ಕಲಹದಿಂದ ಅವರು ಬಿಡುಗಡೆ ಆಗೋದೇ ಇಲ್ಲ. ಇನ್ನೊಂದು ಕಡೆ ಹೇಳ್ತಾ ಇದ್ರು, 40,000 ಪುಸ್ತಕ ಪढ़ने के बाद 4 वाक्य मिल गया. 40,000 पुस्तक पढ़ने के बाद 4 वाक्य मिल गया. 2 याद रखने का, 2 भूलने का. 40,000 ಪುಸ್ತಕ ಓದಿದ ಮೇಲೆ 4 ವಾಕ್ಯ ಸಿಕ್ಕವು. ಆ 4 ವಾಕ್ಯಗಳು ಯಾವುದಪ್ಪ ಅಂದರೆ 2 ಯಾದ್ ರಖನೆ ಕಾ, 2 ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥವು. 2 ಬೋಲ್ನೆ ಕಾ, 2 ಮರ್ತು ಬಿಡಬೇಕಾಗಿದ್ದು ಅಂಥವು. ಆ ನೆನಪಿಟ್ಕೊಳ್ಬೇಕಾಗಿರೋ 2ರಲ್ಲಿ ಒಂದು ಆ ಸುಪ್ರೀಂ ಪವರ್ ಅಂತ ಒಂದಿದೆ. ಅವನಿಗೆ ನೀವೇನು ಹೆಸರು ಕೊಡ್ತೀರೋ ಗೊತ್ತಿಲ್ಲ. ಒಂದು ಸುಪ್ರೀಂ ಪವರ್ ಒಂದಿದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಸಾವು ನನ್ನ ಬೆನ್ನ ಹಿಂದೆ ಆಗಲೇ ಇದೆ ಅನ್ನೋದನ್ನು ನೆನಪಿಟ್ಕೊ ಮನುಷ್ಯ. ಇದೆರಡನ್ನು ನೀವು ನೆನಪಿಟ್ಕೊಂಡಿದ್ರೆ ನೀನು ಅಹಂಕಾರದಿಂದ ಪ್ರವರ್ತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಈ ಲೋಕದ ಒಂದು ಅಸಾರವನ್ನು ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದಿನ ನಾನು ಬಿಟ್ಟು ಹೋಗಲೇಬೇಕಾದದ್ದು ಅನ್ನುವಂಥ ಸತ್ಯ ನಿನಗೆ ಅರ್ಥವಾಗ್ತದೆ. ಅದಕ್ಕೋಸ್ಕರ ಈ 2 ನೆನಪಿಟ್ಕೋ. ಭಗವಂತ ಇದ್ದಾನೆ, ಸಾವು ಬೆನ್ನ ಹಿಂದಿದೆ ಅನ್ನೋದನ್ನು 2 ನೆನಪಿಟ್ಕೊಳ್ಳಪ್ಪ ಅಂದು. ಇದು 2 ಮರ್ತು ಬಿಡ್ತೀವಿ ನಾವು.
ದೋ ಭೂಲ್ನೇಕ ಅಂದರು, ಎರಡು ಮರಿಬೇಕಾದಂಥವು ಅಂದರು. ಆ ಮರಿಬೇಕಾಗಿರೋಂಥ ಎರಡೇ ಅದಪ್ಪ ಅಂದರೆ, ನೀನು ಬೇರೆಯವರಿಗೆ ಮಾಡಿರುವ ಉಪಕಾರ ಇದೆಯಲ್ಲ ಅದನ್ನು ಮರೆತು ಬಿಡು ಅಂದರು. ನೀನು ಬೇರೆಯವರಿಗೆ ಮಾಡಿರುವ ಉಪಕಾರನ ಮರೆತು ಬಿಡು, ಬೇರೆಯವರು ನಿನಗೆ ಮಾಡಿರುವ ಅಪಕಾರನ ಮರೆತು ಬಿಡು ಅಂದರು. ನಾವು ಸ್ವಲ್ಪ ಉಲ್ಟಾ, ನಾವು ಸ್ವಲ್ಪ ಇನ್ನೇನು ಭಾಳ ಮಿಸ್ಟೇಕ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಎರಡನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಇಂಟರ್ಚೇಂಜ್. ಹೌದಾ? ನಾವು ಬೇರೆಯವ್ರಿಗೆ ಮಾಡೋ ಉಪಕಾರ ಹಂಗೆ ನೆನ್ಪಿಟ್ಕೊಂಡೇ ಇರ್ತೀವಿ ಸಾಯೋವರೆಗೂ. ಯಾಕೆಂದರೆ ನಾವು ಸಾಯೋವರೆಗೂ ನಮ್ಗೆ ಹೆಂಗಿರಬೇಕು, ಹಿಂಗೆ ಹುಜೂರ್ ಅಂತಲೇ ಇರಬೇಕು ಅವನು ನಮಗೆ. ಇಲ್ಲಾಂದರೆ ಬರುತ್ತೆ, ನೋಡ್ರಿ ನಾವು ಅವತ್ತು ಇವನಿಗೆ ಮಾಡಿದ್ವಿ ಸಹಾಯ, ಇವತ್ತು ನನ್ನ ಮುಂದೆನೇ ಹಿಂಗಿದಾನೆ ಹಂಗಿದಾನೆ ಅಂತ ಶುರು ಮಾಡ್ತೀವಿ. ಬೇರೆ ಏನಾದ್ರು ಒಂದು ಸಣ್ಣದ ಅಪಕಾರ ಬೇರೆಯವ್ರ ಕಡೆಯಿಂದ ಆಗಿದ್ರಿನ ಕೊನೆಗೆ 7 ಸಾಯ್ತೀವಿ ಅಂತೀವಿ. ನನ್ನ ಕಾಲಕ್ಕೆ ಮುಗಿಸಲ್ಲ, ಮಕ್ಕಳಿಗೂ 7 ಸಾಯ್ತೀನಿ, ಸಾಲ್ಬೇಕಾದ್ರೆ ಅವ್ನ ಮನೆ ಹತ್ರ ಓದ್ಗಿದೆಯಾ ಅಂತ ಹೇಳ್ಬಿಟ್ಟು ಸಾಯ್ತೀನಿ. ಅಂದರೆ ನನ್ನ ತಲೆಗೆ ಬೇಡ, ಆ ದ್ವೇಷ ಅನ್ನೋದು ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗಬೇಕು ಅಂತ ನಮ್ಮ ಆಸೆ. ಆದರೆ ಯಾರು ಇವನ್ನ ನೆನ್ಪಿಟ್ಕೊಂಡಿರ್ತಾರೋ ಅವ್ರು ಏನು ಮಾಡ್ತಾರೆ, ಅವರು ತಮ್ಮ ಕಲಹವನ್ನು ಪರಿಹರಿಸಿಕೊಳ್ಳುತ್ತಾರೆ. ಇವುಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರೋ ಪರಿಹರಿಸ್ತಾರೆ ಅಂತೇಳಿ. ವಿಲಾಸವನ್ನು ಅರಸುತ್ತಾ ಬದುಕುವವನನ್ನು, ಇಂದ್ರಿಯಗಳಲ್ಲಿ ಸಂಯಮ ಅಲ್ಲದವನನ್ನು, ಆಹಾರ ಸೇವನೆಯಲ್ಲಿ ಮಿತ ಅರಿಯದವನನ್ನು, ಆಲಸಿಯನ್ನು, ಪ್ರಯತ್ನಶೀಲನಲ್ಲದವನನ್ನು, ದುರ್ಬಲವಾದ ಮನಸ್ಸನ್ನು ಗಾಳಿಯು ಉರುಳಿಸುವಂತೆ ಅಂತಹವನನ್ನು ಮಾರನು ವಶ ಮಾಡಿಕೊಳ್ಳುವನು. ನೋಡಿ, ಯಾರಿಗೆ ಅರ್ಥ ಆಗಲ್ಲ ಇವೆಲ್ಲ? ವಿಲಾಸವನ್ನು ಅರಸುತ್ತಾ ಬದುಕುವವನನ್ನು. ನಮ್ಗೆ ಯಾವತ್ತಾದರೂ ತೃಪ್ತಿ ಆಗಿದೆಯಾ? ಭಗವಂತ ನಮಗೆ ಚೆನ್ನಾಗಿ ಕೊಟ್ಟವನೇ ಅಂತ ಯಾವತ್ತಾರ ಯಾರು ಅಂದ್ಕೊಂಡಿದ್ದೀವ? ಎದುರುಗಡೆ ಮನೆಯನ್ನು ನೋಡ್ತೀವಿ, ನಮಗಿನ್ನೂ ಸ್ವಲ್ಪ ಎಷ್ಟು ಕಡಿಮೆ ಆಯಿತು ಅಂತ ಯೋಚನೆ ಮಾಡ್ತೀವಿ. ವಿಲಾಸ ಜೀವನ ಯಾರಾದ್ರೆ ಬೆನ್ನು ಹತ್ತುತ್ತಾನೋ, ಇಂದ್ರಿಯಗಳಲ್ಲಿ ಸಂಯಮಿ ಅಲ್ಲದವನನ್ನು, ಪಂಚೇಂದ್ರಿಯಗಳಿದ್ದಾವೆ, ಪಂಚೇಂದ್ರಿಯಗಳನ್ನು ನಾವೇನು ಮಾಡಬೇಕು? ಸಂಯಮಗೊಳಿಸ್ಬೇಕು. ಅದು ಹೇಳುವಾಗೆಲ್ಲ ನನಗೆ ಅಕ್ಕನ ವಚನ ನೆನಪಾಗುತ್ತೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಇದಾವ ಪಂಚೇಂದ್ರಿಗಳು. ಏನು ಮಾಡಬೇಕು ನಾವು ಅವುಗಳನ್ನ? ಅವಕ್ಕೋಸ್ಕರ ಎದುರ್ಕೊಳ್ಳೋದಲ್ಲ, ಬೆದರ್ಕೊಳ್ಳೋದಲ್ಲ. ವಿ ಮಸ್ಟ್ ಟೇಮ್ ದೆಮ್. ಅವುಗಳನ್ನ ಏನು ಮಾಡಬೇಕು? ಸ್ವಲ್ಪ ಪಳಗಿಸ್ಬೇಕು ಅವುಗಳನ್ನ. ಇಂದ್ರಿಯಗಳನ್ನ ಕೊಂದುಬಿಟ್ರೆ ಪ್ರಯೋಜನ ಆಗಲಿಲ್ಲ. ಇಂದ್ರಿಯಗಳನ್ನು ಪಳಗಿಸ್ಬೇಕು. ಕಣ್ಣಿದೆ, ನೋಡು, ಒಳ್ಳೆಯದನ್ನು ನೋಡು. ಕಿವಿ ಇದೆ, ಒಳ್ಳೆಯದನ್ನು ಕೇಳಿಸ್ಕೊ, ಒಳ್ಳೆಯದನ್ನು ಮಾತನಾಡು. ಹಾಗೆ ಅವುಗಳನ್ನು ನಾವು ಮಾಡ್ದೇನೆ ಇಂದ್ರಿಯಗಳ ಒಂದು ಸೆಳೆತಕ್ಕೆ ಸಂಪೂರ್ಣವಾಗಿ ನಾವು ಒಳಗಾಗಿಬಿಟ್ರೆ, ಆಹಾರ ಸೇವನೆಯಲ್ಲಿ ಮಿತ ಅರಿಯದವನನ್ನು. ಮೊನ್ನೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಭಾಳ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಯಾವುದೋ ಮೊನ್ನೆ ಗಲಾಟೆನಲ್ಲಿ ಅವರು ಸಸ್ಪೆನ್ಷನ್ ಆಯಿತು, ಹೆಸರು ತಕ್ಷಣ ನೆನಪಿಗೆ ಬರ್ತಾಯಿಲ್ಲ. ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಮೊನ್ನೆ. ಆ ಇಂಟರ್ವ್ಯೂನಲ್ಲಿ ಅವರು ಕೇಳಿದ್ರು, ಆ ಇಂಟರ್ವ್ಯೂ ಮಾಡೋರು ಕೇಳ್ತಾಯಿದ್ರು, ನಿಮ್ಮ ಆಹಾರ ನಿಯಮದ ಬಗ್ಗೆ ಸ್ವಲ್ಪ ಹೇಳಿ ಅಂದರೆ, ಅದನ್ನು ಕೇಳಬೇಡಿ, ಅದನ್ನು ಕೇಳಿದ್ರೆ ನಿಮಗೆ ಸ್ವಲ್ಪ ಭಯ ಅನ್ನಿಸ್ಬೋದು ಅಥವಾ ವಿಚಿತ್ರ ಅನ್ನಿಸ್ಬೋದು, ಅದನ್ನು ಕೇಳಬೇಡಿ ಅಂದ. ಇಲ್ಲ, ನೀವು ಹೇಳಬೇಕು ಅಂದಾಗ ಆ ಪೊಲೀಸ್ ಇಲಾಖೆಯಲ್ಲಿ ಅಂಥ ಉನ್ನತ ಹುದ್ದೆನಲ್ಲಿರುವಂಥವ್ರು ಹೇಳಿದ್ರು, ದಿನಕ್ಕೆ 1 ಹೊತ್ತು ಊಟ ಮಾಡ್ತೀನಿ ಅಂದು. ಮಧ್ಯೆ ಆಮೇಲೆ ಕಾಫಿ ಟೀ, ನೋ ಕಾಫಿ, ನೋ ಟೀ, ನಥಿಂಗ್, ನೀರು ನೀರು ನೀರು. ದಿನಕ್ಕೆ 1 ಹೊತ್ತು ಅಂತ ಊಟ ಮಾಡೋದು. ನೀವು ನೋಡಿ, ಅವ್ರದ್ದು ಇಂಟರ್ವ್ಯೂ ಬಂದಿದೆ, ಮೊನ್ನೆ ನಾನು ನೋಡಿದೆ 2 ದಿವಸದ ಹಿಂದೆ. 1 ಒಪ್ಪತ್ತು ಊಟ ಅಂತ ಅವ್ರದ್ದು. ಈಗ ಇನ್ನು ಬಾಕಿ ಸಮಯದಲ್ಲಿ ಯಥೇಚ್ಛವಾಗಿ ನೀರು ಕುಡಿತಾರಂತ ಅಷ್ಟೇ, ಇನ್ನೇನಿಲ್ಲ. ಕಾಫಿ ಟೀ ಮತ್ತೊಂದು ಏನೂ ಇಲ್ಲ ಅಂತ. ನಮಗೆ ಚಿಂತೆ ಅದೇನೆ, ಹೌದಾ? ನೋಡಿ, ಆಹಾರದಲ್ಲಿ ಮಿತ ಇಲ್ಲ ಅರಿಯದವನನ್ನು, ಆಲಸಿಯನ್ನು, ದೊಡ್ಡ ಕಾಯಿಲೆ ಇದು ಆಲಸ್ಯ. ಪ್ರಯತ್ನಶೀಲನಲ್ಲದವನನ್ನು. ಅದಕ್ಕೆ ಅವರಲ್ಲಿ ಭಗವಾನ್ ಬುದ್ಧರ ಬೋಧೆಗಳಲ್ಲಿ ಸಮ್ಯಕ್ ಪ್ರಯತ್ನ, ಸತತವಾದ ಪ್ರಯತ್ನ ಬೇಕು ಈ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ. ಒಂದಿನ ಧ್ಯಾನ ಮಾಡ್ತೀನಿ,
ಮತ್ತೆ ಸುಮ್ಮನಿರ್ತೀನಿ ಅಂದರೆ ಏನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಕದಂ ತಾಲ್ ಏನು, ನಿಂತಲ್ಲೇ ಹೆಜ್ಜೆ ಅಷ್ಟೇ, ನಮ್ಮದು ಪ್ರಯಾಣ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ಸತತವಾದ ಪ್ರಯತ್ನಶೀಲತೆ ಇರಬೇಕು. ನಮ್ಮಲ್ಲಿ ಭಾಳ ಜನ ಧ್ಯಾನ ಅಂದ್ಕೊಳ್ಳೆ ಒಂದು ವಾರ ಮಾಡಿದ್ವಿ, ಅದೇನು ಧ್ಯಾನಕ್ಕೆ ಹೋಗ್ತಾ ಅಂದ್ಕೊಳ್ಳೆ ಮನಸ್ಸು ಭಾಳ ಓಡಾಡಿಬಿಡುತ್ತೆ. ಸುಮ್ಮನಿರುತ್ತೆ, ಧ್ಯಾನಕ್ಕೆ ಕುತ್ಕೊಂಡಾಗಲೇ ಜಾಸ್ತಿ ಓಡಾಡುತ್ತೆ, ಅದಕ್ಕೆ ನಾನು ಧ್ಯಾನನೇ ಮಾಡೋದು ಬಿಟ್ಬಿಟ್ಟೆ. ಈ ಥರ ಪ್ರಯತ್ನಶೀಲತೆ ಇಲ್ಲದೇ ಇದ್ದರೆ ಪ್ರಯೋಜನ ಆಗಲ್ಲ. ಅಂಥವನನ್ನು ಹಾಗೆ ಒಂದು ಮರವನ್ನು, ದುರ್ಬಲವಾದ ಮರವನ್ನು ಗಾಳಿ ಉರುಳಿಸುತ್ತೋ ಹಾಗೆ ಮಾರ ಅವನನ್ನು ವಶ ಮಾಡಿಕೊಳ್ತಾನೆ. ಭಗವಾನ್ ಬುದ್ಧರನ್ನು ಕೂಡ ವಶ ಮಾಡ್ಕೊಳ್ಳಿಕ್ಕೆ ನೋಡಿದ್ವು ಅವನಿಗೆ ಜ್ಞಾನೋದಯ ಆಗೋ ಸಮಯದಲ್ಲಿ. ಆದರೆ ಅವರು ಹೇಗಿದ್ದರು, ಯಾವ ಆ ಮಾರನ ಅವಕೃಪೆಗೋರು ಒಳಗಾಗಲಿಲ್ಲ. ಇದಕ್ಕೆ ನಮ್ಮಲ್ಲಿ ಸತತವಾದಂಥ ಪ್ರಯತ್ನ ಬೇಕು. ಮನಸ್ಸಿನಲ್ಲಿ ಮಲಿನತೆಯುಳ್ಳವರು ಕಾವಿ ಬಟ್ಟೆಯನ್ನು ಧರಿಸಬಹುದು, ಆದರೆ ಸತ್ಯ ಸಂಯಮ ಇಲ್ಲವಾದರೆ ಆತನು ಕಾವಿ ಬಟ್ಟೆ ತೊಡಲು ಅನರ್ಹ. ಬಟ್ಟೆ ಯಾವ್ದು ಹಾಕ್ಕೊಂಡಿದ್ದೀವಿ, ಡ್ರೆಸ್ ಕೋಡ್ ನೋಡಿಬಿಟ್ಟು ನಾವು ಬೆಲೆ ಕೊಡ್ತೀವಲ್ಲ ನೋಡಿ, ಡ್ರೆಸ್ ಕೋಡ್ಗೆಲ್ಲ ಬೆಲೆ ಇರೋದು. ಮನಸ್ಸಿನಲ್ಲಿ ಆ ಕಶ್ಮಲಗಳು ಇದ್ದು ನಾನು ಯಾವ ರೀತಿ ಬಟ್ಟೆ ಹಾಕ್ಕೊಂಡ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ, ಅವನು ಅರ್ಹನೇ ಅಲ್ಲ. ಅದಕ್ಕೆ ಈ 3 ರೀತಿಯ ಕಶ್ಮಲಗಳನ್ನು ಹೇಳ್ತಾರೆ ಭಗವಾನ್ ಬುದ್ಧರು. ಏನು 3 ರೀತಿಯ ಕಶ್ಮಲಗಳು ಅದು ಅಂತ ಹೇಳಿದ್ರೆ, ಲೋಭ, ಮೋಹ ಮತ್ತು ದ್ವೇಷ. ಈ 3 ದೊಡ್ಡ ಕಶ್ಮಲಗಳು ಅಂತಾರೆ. ಶೈವ ಸಿದ್ಧಾಂತದಲ್ಲಿ ಅಣವಮಲ, ಕಾರ್ಮಿಕಮಲ, ಮಾಯಾಮಲ ಅಂತ ಹೇಳ್ತಾರೆ. ಇಲ್ಲಿ ಭಗವಾನ್ ಬುದ್ಧರು ಅದನ್ನು ಲೋಭ, ಮೋಹ, ದ್ವೇಷ ಅಂತ ಈ ಕಶ್ಮಲಗಳನ್ನು ಹೇಳ್ತಾರೆ. ಇವತ್ತು ಮನುಷ್ಯನ ಈ ಸ್ಥಿತಿ ಏನಿದೆಯಲ್ಲ, ಇವತ್ತು ನಮ್ಮ ಸ್ಥಿತಿಗಳಿದ್ದಾವಲ್ಲ, ಈ ಸ್ಥಿತಿಗಳಿಗೆ ಆ ಮನಸ್ಸಿನಲ್ಲಿರಬಹುದಾದಂತಹ ಈ 3 ಕಶ್ಮಲಗಳೇ ಅದಕ್ಕೆ ಕಾರಣ. ಅದಕ್ಕೋಸ್ಕರ ಆ ಕಶ್ಮಲಗಳನ್ನು ಅವನು ತೆಗೆದು ಹಾಕಬೇಕು. ಆ ಕಶ್ಮಲಗಳನ್ನು ತೆಗೆದು ಹಾಕದ ಹೊರತು ಅವನು ಕಾವಿ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅರ್ಹ ಅಲ್ಲ ಅಂತ ಹೇಳಿಬಿಟ್ರು. ಸುಭದ್ರವಾದ ಚಾವಣಿ ಇರದ ಮನೆಯೊಳಗೆ ಮಳೆಯ ನೀರು ಸುಲಭವಾಗಿ ನುಗ್ಗುವ ಹಾಗೆ ಧ್ಯಾನದಿಂದ ವಿಕಾಸವಾಗದ ಮನಸ್ಸನ್ನು ರಾಗವು ಸುಲಭವಾಗಿ ಪ್ರವೇಶಿಸುತ್ತದೆ. ಮೇಲ್ಛಾವಣಿ ರೂಫ್ ಸರಿಯಾಗಿ ಇಲ್ಲದೆ ಇದ್ದರೆ ಮಳೆ ನೀರೇನು ಮಾಡುತ್ತೆ, ಸೀದಾ ಒಳಗಡೆ ಇದ್ದು ಬಿಡುತ್ತೆ. ಅದೇ ರೀತಿ ಧ್ಯಾನದಿಂದ ವಿಕಾಸವಾಗದ ಮನಸ್ಸನ್ನು, ಭಗವಾನ್ ಬುದ್ಧರ ವಿಚಾರದಲ್ಲಿ ಧ್ಯಾನಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಾ ಅವರು ಒಂದು ಮಾತು ಹೇಳ್ತಾರೆ, ಏಕಯನೋ ಮಗ್ಗೋ ಅಂದರು. ಇದೊಂದೇ ದಾರಿ ಅಂದರು. ಇದು ಒಂದೇ ದಾರಿ. ಯಾವ ದಾರಿ ಅದು? ಧ್ಯಾನದಿಂದ ವಿಕಸಿತವಾಗದ ಮನಸ್ಸು. ಅಂಥ ಮನಸ್ಸಿಗೆ ರಾಗ ಅನ್ನೋದು ಯಾವ ಅಡೆತಡೆಯಿಲ್ಲದೆ ಪ್ರವೇಶ ಮಾಡ್ತದೆ. ಹಾಗಲ್ಲದೆ ಧ್ಯಾನದಿಂದ ಮನಸ್ಸು ವಿಕಸಿತವಾದರೆ ಅಂಥ ಮನಸ್ಸನ್ನು ರಾಗ ಸುಲಭವಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಧಕನ ಜೀವನದಲ್ಲಿ ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಕೊಳ್ಬೇಕಾಗ್ತದೆ. ಕಾರಣ, ನಾವು ಬೇಕಾದಷ್ಟು ತಿಳುವಳಿಕೆಯನ್ನು ಪಡ್ಕೊಂಡಿರಬಹುದು, ಬೇಕಾದಷ್ಟು ತಿಳುವಳಿಕೆಗಳು ನಮಗಿರಬಹುದು. ಆದರೆ ಆ ತಿಳುವಳಿಕೆಯೆಲ್ಲವೂ ಜ್ಞಾನ ಅಂತ ಕರೆಯೋಕ್ಕಾಗಲ್ಲ. ತಿಳುವಳಿಕೆಯೆಲ್ಲವೂ ಜ್ಞಾನ ಅಲ್ಲ. ತಿಳುವಳಿಕೆ ಯಾವಾಗ ಜ್ಞಾನವಾಗ್ತದೆ ಅಂತ ಹೇಳಿದ್ರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ. ಧ್ಯಾನದಿಂದ ಜ್ಞಾನ. ಮೊದಲನೇ ಹಂತ ಶ್ರವಣ, ಅಂದರೆ ಕೇಳೋದು, ಓದೋದು, ಅದೆಲ್ಲ ಮೊದಲನೇ ಹಂತ. ಅದಾದ ನಂತರ ಮನನ ಆಗಬೇಕು. ಅದಾದ ನಂತರ ನಿಧಿಧ್ಯಾಸನ ಅಂದರು. ಅಂದರೆ ಧ್ಯಾನ ಸ್ಥಿತಿಯಲ್ಲಿ ಆ ತಿಳುವಳಿಕೆ
ಪರಿಪೂರ್ಣವಾದ ಜ್ಞಾನವಾಗಿ ಹೊರಹೊಮ್ಮುತ್ತದೆ. ಅದು ಜ್ಞಾನವಾದಾಗ ಇಟ್ ಬಿಕಮ್ ಪ್ರಾಕ್ಟಿಕಲ್ ಅಂತ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ ಅಂದರೆ ಇಟ್ ಬಿಕಮ್ ಪ್ರಾಕ್ಟಿಕಲ್. ಯಾವಾಗ ನನ್ನ ಅರಿವಿಗೆ ಬಂತೋ ಅದು ತಿಳುವಳಿಕೆ ಅನ್ನೋದು ಜ್ಞಾನವಾದಾಗ ಅದು ನನ್ನ ಅರಿವಿಗೆ ಬಂದದ್ದು ಸತ್ಯ. ಆಗ ಅದನ್ನು ನನ್ನ ನಡತೆಗೆ ತಂದುಕೊಳ್ಳೋದು ಕಷ್ಟ ಅಲ್ಲ. ಈಗ ನಮಗೆ ಯಾಕೆ ಕಷ್ಟ ಆಗ್ತಾಯಿದೆ ಅಂದರೆ ಅದು ನನ್ನ ಸ್ವಂತ ಜ್ಞಾನ ಅಲ್ಲದೆ ಇರೋದರಿಂದ ನನಗೆ ಯಾವುದನ್ನು ಅನುಷ್ಠಾನ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಗೊತ್ತು, ಕರ್ಮನಿಯಮ ಚೆನ್ನಾಗಿ ಗೊತ್ತು, ಆದರೆ ಜೀವನದಲ್ಲಿ ಒಂದು ಸಣ್ಣ ಹೊಡೆತ ಬಂದರೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆ ಆಗಲ್ಲ? ಕರ್ಮನಿಯಮ ನನಗೆ ತಿಳುವಳಿಕೆ, ನನಗೆ ಜ್ಞಾನ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಗಾಥೆಗಳನ್ನ ಅವರು ಕೊಡ್ತಾರೆ. ನಾವು ಒಂದೆರಡು ಗಾಥೆಗಳನ್ನು ಮಾತ್ರ ನೋಡಿದ್ವಿ. ಈಗ ಇನ್ನು ಎರಡನೇ ಅಧ್ಯಾಯದಲ್ಲಿ ಒಂದು ಗಾಥೆನ ನೋಡಿಬಿಡೋಣ. ಎಚ್ಚರಿಕೆ ತಪ್ಪುವುದಕ್ಕೆ ಎಡೆ ಕೊಡಬೇಡ, ಇಂದ್ರಿಯ ಸುಖ ಸಾಧನಗಳಲ್ಲಿ ಅನುರಕ್ತರಾಗಬೇಡ, ಸದಾ ಎಚ್ಚರಿಕೆವಂತನು ಸತತ ಧ್ಯಾನಿಯು ಮಹತ್ತರವಾದ ಸುಖವನ್ನು ಪಡೆಯುತ್ತಾನೆ. ಯಾವಾಗ ಇದನ್ನು ಭಾಳ ಲೌಕಿಕವಾದ ಮಾತಿನಲ್ಲೂ ನಾವು ಹೇಳ್ತೀವಿ, ಎಚ್ಚರ ಹಿಡ್ಕೊಂಡಿರು ಅಂತ. ಈ ಲೌಕಿಕ ಪ್ರಪಂಚದಲ್ಲೇ ಅಷ್ಟು ಎಚ್ಚರ ಇರಬೇಕು ಅಂದರೆ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕು, ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕು ಅಂತಾದರೆ ಆ ಎಚ್ಚರ ಇನ್ಯಾವ ಸ್ಥಿತಿನಲ್ಲಿರಬೇಕು ಅಂತ ನಾವೇ ಯೋಚನೆ ಮಾಡಬೇಕು. ಅರಿತೊಡೆ ಶರಣ, ಮರೆತೊಡೆ ಮಾನವ ಅಂದರು ಶರಣರು. ಅರಿವು ಇರಬೇಕು, ಆ ಅರಿವೇ ಗುರು, ಅದೇ ಎಚ್ಚರ. ಎಚ್ಚರಿಕೆ ಇಲ್ಲದವರ ನಡುವೆ ಎಚ್ಚರಿಕೆ ಉಳ್ಳ, ನಿದ್ದೆ ಹೋದವರ ನಡುವೆ ಅತಿ ಜಾಗರೂಕನಾದ ಜ್ಞಾನಿಯು ದುರ್ಬಲವಾದ ಕುದುರೆಯನ್ನು ದಾಟಿ ಮುಂದೆ ಓಡುವ ವೇಗದ ಕುದುರೆಯ ಹಾಗೆ ಅವನೇನು ಮಾಡ್ತಾನೆ, ಅಜ್ಞಾನಿಯನ್ನು ಬಿಟ್ಟು ಮುಂದುವರಿಯುವನು. ಸೊ ಇಲ್ಲಿ ಈ ಎರಡನೇ ಅಧ್ಯಾಯ ನಮಗೆ ಬರೀ ಆ ಎಚ್ಚರಿಕೆಯ ವರ್ಗ, ಅದು ಆ ಎಚ್ಚರಿಕೆಯನ್ನೇ ಹೇಳ್ತಾ ಹೋಗ್ತದೆ. ಆ ಎಚ್ಚರಿಕೆ ಲೌಕಿಕ ಮತ್ತು ಅಧ್ಯಾತ್ಮ ಎರಡೂ ಮಾರ್ಗದಲ್ಲಿ ನಡೆಯೋದಕ್ಕೆ ನಮಗೆ ಬಹಳ ಅವಶ್ಯಕವಾಗಿರ್ತಕ್ಕಂತಹ ಒಂದು ಸಾಧನ. ಅದಕ್ಕೋಸ್ಕರ ನಾವು ಎಚ್ಚರವಾಗಿರೋಣ. ಎಚ್ಚರ ತಪ್ಪಿದರೆ ಲೌಕಿಕದಲ್ಲೂ ಕಷ್ಟ, ಅಧ್ಯಾತ್ಮ ಅಂತೂ ದೂರನೇ ಉಳಿತದೆ. ಆ ಭಗವಾನ್ ಬುದ್ಧರು ಕೊಟ್ಟಂಥ ವಿಚಾರಗಳಲ್ಲಿ ಆ ಎಚ್ಚರಿಕೆ ಅನ್ನೋ ಪದನ ನಾವು ಮನಸ್ಸಿನಲ್ಲಿ ಅಂಡರ್ಲೈನ್ ಮಾಡಿಕೊಳ್ಬೇಕು. ಅಂಥ ಎಚ್ಚರಿಕೆಯನ್ನು ಇಟ್ಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಅವಕಾಶಕ್ಕೋಸ್ಕರ ವ್ಯವಸ್ಥಾಪಕರಿಗೆ ವಂದಿಸಿ ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ.